ಜನವರಿ ಅಂತಂದ್ರೆ ಏನದು ಏನು ಒಂದು ಬದಲಾವಣೆ ಪರ್ವ ಅಂತನಾ? ಜನವರಿಯಲ್ಲಿ ಪಕ್ಷದ ಎಲ್ಲ ಹಾ, ಹಾ. ಪದಾಧಿಕಾರಿಗಳು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಜನವರಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿದ ಆಗ್ತಾರೆ. ಆ ಪ್ರಕ್ರಿಯೆಯಲ್ಲಿ ಏನೇನು ಬದಲಾವಣೆಗಳಾಗ್ತಾವ ಆ ನಿರೀಕ್ಷೆ ನಾವಿದ್ದೇವೆ. ನಿಮ್ಮ ಒಂದು ಅನಿಸಿಕೆ ರೀತಿಯಲ್ಲಿ, ನಿಮ್ಮ ಅಭಿಪ್ರಾಯದ ರೀತಿಯಲ್ಲಿ ಜನವರಿಯಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತಾ ರಾಜ್ಯ ಮಟ್ಟದಲ್ಲೂ? ನೋಡಿ, ಅದು ಏನೂ ಹೇಳಿಕ್ಕೆ ಆಗೋದಿಲ್ಲ. ಈಗ ನಾನು ಆಗ್ಬೋದು ಅಂತ ಅಂದೆ ಅಂದ್ರೆ ನೀವು ಅದಕ್ಕೊಂದು ಬೇರೆ ಅರ್ಥ ಕೊಡ್ತೀರಿ. ಅದಕ್ಕೆ ನಾನು ಏನೂ ಹೇಳೋದಿಲ್ಲ. ಜನವರಿ ಒಳಗೆ ಕಾದು ನೋಡಿ ಆಗಬೋದಾ ಬಿಡಬೋದಾ ಅನ್ನೋದನ್ನು ನಾನು ಹೇಳೋದಿಲ್ಲ, ಕಾದು ನೋಡಿ ಅಂತ ಹೇಳ್ತೇನೆ. ಈಗ ನಿಮ್ಮ ರೀತಿಯಲ್ಲಿ ಇದ್ದಂಥ ಅಂದರೆ ನೀವು ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ನೀವು ವ್ಯಕ್ತಿ ವಿರುದ್ಧ ಸಂಬಂಧಪಟ್ಟು ಮಾತಾಡ್ತಾ ಇರುವಂಥದ್ದು. ಈಗ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂಥ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ಗೆ ಈಗ ತುರ್ತು ಕ್ರಮ ಕೈಗೊಳ್ಳಬೇಕು, ಅವನ್ನ ಅಮಾನತ್ ಮಾಡಬೇಕು ಅಂತ ನಿನ್ನೆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಆಗಿರುವಂಥದ್ದು. ಏನು ಹೇಳ್ತೀರಿ ಇದಕ್ಕೆ? ಇಷ್ಟು ದಿವಸ ಯಾಕೆ ಅವರು ಶಾಸಕರಾದ ಒಂದು ತಿಂಗಳಿಗೇ ಅವರು ಬೇರೆ ಅಂಥೇಳಿ ತೋರಿಸೋತಾ ಬಂದರು. ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ರೆ ನೀವೇ ಹೇಳ್ತೀರಿ. ನಮಗೆ ಗೊತ್ತಿಲ್ಲ ಅವ್ರು ಮತ ಯಾರಿಗೆ ಹಾಕಿದ್ರು ಅನ್ನೋದು, ನಾವೇನು ನೋಡಿಲ್ಲ. ಯಾರಲ್ಲಿ ಅಬ್ಸರ್ವರ್ ಇದ್ದರು ಅವ್ರು ನೋಡಿದ್ದಾರೆ. ಅವಾಗಿನಿಂದ ಕ್ರಮ ಯಾಕೆ ತಗೊಳ್ಳಿಲ್ಲ? ನಮಗೊಂದು ಮಾಹಿತಿ ಪ್ರಕಾರ ಅವ್ರು ಕಾಂಗ್ರೆಸ್ಗೆ ಹಾಕಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಮತ್ತು ಕ್ರಮ ಅವಾಗೇ ತೊಗೋಬೇಕಾಗಿತ್ತಲ್ಲ. ಯಾವಾಗಲೂ ಪಕ್ಷದಾಗ ಏನಿದೆ ರೀ, ಹಿಂಗೆ ವೋಟಿಂಗ್ ಹಾಕಿ ಹೊರಗೆ ಬಂದ ಮೇಲೆ ಉಚ್ಚಾಟನೆ ಮಾಡಿದಂಥ ಉದಾಹರಣೆಗಳಿದಾವೆ ನಮ್ಮ ಪಕ್ಷದಲ್ಲಿ. ಓಕೆ, ಭಾಳ ಮರುದಿವ್ಸನೂ ಇಲ್ಲ. ವೋಟಿಂಗ್ ಹಾಕಿ ಹೊರಗೆ ಬಂದ ಮೇಲೆ ಅಲ್ಲಿ ಏನು ಅದನ್ನು ವೋಟ್ ನೋಡಲಿಕ್ಕೆ ನಮ್ಮ ಪಕ್ಷದಿಂದ ಒಬ್ಬರು ಏಜೆಂಟ್ ಇರ್ತಾರಲ್ಲ, ಅವರು ಪಕ್ಷದ ಹೈಕಮಾಂಡ್ಗೆ ಹೇಳಿದ್ರೆ ಒಂದು ತಾಸಿನಲ್ಲೇ ಉಚ್ಚಾಟನೆ ಮಾಡಿದ ಉದಾಹರಣೆ ನಮ್ಮ ಪಕ್ಷದಲ್ಲಿದೆ. ಆದರೆ 1.5 ವರ್ಷ ಯಾಕೆ ಹಾಕಲಿಲ್ಲ ಅನ್ನೋದು ಪ್ರಶ್ನೆ ಇದೆ. ಅವರು ಯಾರ ಬೆಂಬಲಿಗರಿದ್ದರು? ಈಗ ಅವ್ರನ್ನೆಲ್ಲ ಪಾರ್ಟಿ ಕರ್ಕೊಬಂದಿದ್ದು, ವಿಜೇಂದ್ರ ಅವರ ಕೂಡ ಪಾರ್ಟಿ ಕರ್ಕೊಬಂದಿದ್ದು. ಅವರ ಯಾರ ಬೆಂಬಲಿಗರಿದ್ದರು, ಯಾಕೆ ಉಚ್ಚಾಟನೆ ಆಗಲಿಲ್ಲ? ಇದು ಕಾರ್ಯಕರ್ತರು ಹೇಳಬೇಕಷ್ಟೇ. ಕಾರ್ಯಕರ್ತರಲ್ಲಿ ಗೊಂದಲ ಇದೆಯಾ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ನೋವಿದೆ. ಯಾವ ರೀತಿ ನೋವಿದೆ ಟೋಟಲ್ ಆಗಿ? ಪಕ್ಷ ನಮ್ಮ ಪಕ್ಷ ಹಿಂಗ್ಯಾಕಾಯ್ತು, ಒಂದು ಹಿಂದುತ್ವ ಇಲ್ಲ, ಭ್ರಷ್ಟಾಚಾರ ಅಂತೂ ತಾಂಡವಾಡಿಬಿಡ್ತು, ಪಕ್ಷದ ಕಾರ್ಯಕರ್ತರಿಗೆ ಗೌರವ ಇಲ್ಲ, ಅವರಿಗೆ ಪಕ್ಷದ ಕಾರ್ಯಕರ್ತರಿಗೆ ಜವಾಬ್ದಾರಿ ನಿಗಮ ಮಂಡಳಿ ಆಗಾಗ ತಮ್ಮ ಚೇಲಾಗಳಿಗೆ ಕೊಟ್ಟರು. ಮೂಲ BJP ಕಾರ್ಯಕರ್ತರು ಪಕ್ಷಕ್ಕೆ ದುಡ್ದಂಥ ಅನೇಕ ಕಾರ್ಯಕರ್ತರಿಗೆ ಒಂದು ನಿಗಮದ ಒಂದು ಸದಸ್ಯರು ಮಾಡಲಿಲ್ಲ. ಇದು ನೋವು ಇದ್ದೇ ಇದೆ ಕಾರ್ಯಕರ್ತರಲ್ಲಿ. ಯತ್ನಾಳ್ ಅವ್ರಿಗೆ ಏನು ನೋವಿರೋದು? ಯತ್ನಾಳ್ಗೆ ಏನು ನೋವಿರೋಂಥದ್ದು ಪಕ್ಷ ಸಂಬಂಧಪಟ್ಟಂತೆ? ಯತ್ನಾಳ್ ಅವರಿಗೆ ಇರೋದು ಇಂಥ ಭ್ರಷ್ಟ ವ್ಯವಸ್ಥೆ, ಹಿಂದುತ್ವ ಪರವಾಗಿ ಕೆಲಸ ಮಾಡಲಾರ್ದು, ಇದು ನೋವಿದೆ. ಈಗ ಹಿಂದುತ್ವ ಪರವಾಗಿ ಕೆಲಸ ಆಗ್ತಾ ಇಲ್ಲ ರಾಜ್ಯ BJP. ಅವಾಗ ಆಗಿಲ್ಲಲ್ರಿ. ಹಿಂದಿನ ಸರ್ಕಾರದಲ್ಲಿ ಎಲ್ಲಾಯಿತು? KG ಹಳ್ಳಿ DG ಹಳ್ಳಿಯಲ್ಲಿ ಏನಾಯಿತು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಯಿತು? ಏನು ಕ್ರಮ ತೊಗೊಂಡ್ರಿ? ಬರೀ ಕಠಿಣ ಕ್ರಮ ಅಂತ ಹೇಳಿದ್ರಿ. ನಾನು ಒಬ್ಬ ಕಾರ್ಯಕರ್ತಾಗಿ ನನಗೂ ಹಿಂದೂಗಳ ಮೇಲೆ ಹತ್ಯೆ ಆದವು, ನೀವೇನು ಕ್ರಮ ತೊಗೊಂಡ್ರಿ? ಅದು ನಮ್ಮ ನೋವಿದೆ. ಆ ನೋವೇ ಕಾರ್ಯಕರ್ತರಿಗಿದೆ. ಜನವರಿ ಅಂತಂದ್ರೆ ಏನದು ಏನು ಒಂದು ಬದಲಾವಣೆ ಪರ್ವ ಅಂತನಾ? ಜನವರಿಯಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಜನವರಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿದ ಆಗ್ತಾರೆ. ಆ ಪ್ರಕ್ರಿಯೆಯಲ್ಲಿ ಏನೇನು ಬದಲಾವಣೆಗಳಾಗ್ತಾವ ಆ ನಿರೀಕ್ಷೆ ನಾವಿದ್ದೇವೆ. ನಿಮ್ಮ ಒಂದು ಅನಿಸಿಕೆ ರೀತಿಯಲ್ಲಿ, ನಿಮ್ಮ ಅಭಿಪ್ರಾಯದ ರೀತಿಯಲ್ಲಿ ಜನವರಿಯಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತಾ ರಾಜ್ಯ ಮಟ್ಟದಲ್ಲೂ? ನೋಡಿ, ಅದು ಏನೂ ಹೇಳಿಕ್ಕೆ ಆಗೋದಿಲ್ಲ. ಈಗ ನಾನು ಆಗ್ಬೋದು ಅಂತ ಅಂದೆ ಅಂದ್ರೆ ನೀವು ಅದಕ್ಕೊಂದು ಬೇರೆ ಅರ್ಥ ಕೊಡ್ತೀರಿ. ಅದಕ್ಕೆ ನಾನು ಏನೂ ಹೇಳೋದಿಲ್ಲ. ಜನವರಿ ಒಳಗೆ ಕಾದು ನೋಡಿ ಆಗಬೋದಾ ಬಿಡಬೋದಾ ಅನ್ನೋದನ್ನು ನಾನು ಹೇಳೋದಿಲ್ಲ, ಕಾದು ನೋಡಿ ಅಂತ ಹೇಳ್ತೇನೆ. ಈಗ ನಿಮ್ಮ ರೀತಿಯಲ್ಲಿ ಇದ್ದಂಥ ಅಂದರೆ ನೀವು ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ನೀವು ವ್ಯಕ್ತಿ ವಿರುದ್ಧ ಸಂಬಂಧಪಟ್ಟು ಮಾತಾಡ್ತಾ ಇರುವಂಥದ್ದು. ಈಗ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂಥ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ಗೆ ಈಗ ತುರ್ತು ಕ್ರಮ ಕೈಗೊಳ್ಳಬೇಕು, ಅವನ್ನ ಅಮಾನತ್ ಮಾಡಬೇಕು ಅಂತ ನಿನ್ನೆ ಕೋರ್ ಕಮಿಟಿಯಲ್ಲಿ ಡಿಸೈಡ್ ಆಗಿರುವಂಥದ್ದು. ಏನು ಹೇಳ್ತೀರಿ ಇದಕ್ಕೆ? ಇಷ್ಟು ದಿವಸ ಯಾಕೆ ಅವರು ಶಾಸಕರಾದ ಒಂದು ತಿಂಗಳಿಗೇ
ಅವರು ಬೇರೆ ಅಂಥೇಳಿ ತೋರಿಸ್ಕೋತಾ ಬಂದರು. ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿದ್ರೆ ನೀವೇ ಹೇಳ್ತೀರಿ, ನಮಗೆ ಗೊತ್ತಿಲ್ಲ ಅವ್ರ ಮತ ಯಾರಿಗೆ ಹಾಕಿದ್ರು ಅನ್ನೋದು ನಾವೇನು ನೋಡಿಲ್ಲ. ಯಾರಲ್ಲಿ ಅಬ್ಸರ್ವರ್ ಇದ್ದರು ಅವ್ರು ನೋಡಿದ್ದಾರೆ. ಅವಾಗಿನಿಂದ ಕ್ರಮ ಯಾಕೆ ತಗೊಳ್ಳಿಲ್ಲ? ನಮಗೊಂದು ಮಾಹಿತಿ ಪ್ರಕಾರ ಅವ್ರು ಕಾಂಗ್ರೆಸ್ಗೆ ಹಾಕಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಮತ್ತು ಕ್ರಮ ಅವಾಗೇ ತೊಗೋಬೇಕಾಗಿತ್ತಲ್ಲ. ಯಾವಾಗಲೂ ಪಕ್ಷದಾಗ ಏನಿದೆ ರೀ, ಹಿಂಗೆ ವೋಟಿಂಗ್ ಹಾಕಿ ಹೊರಗೆ ಬಂದ ಮೇಲೆ ಉಚ್ಚಾಟನೆ ಮಾಡಿದಂಥ ಉದಾಹರಣೆಗಳಿದಾವೆ ನಮ್ಮ ಪಕ್ಷದಲ್ಲಿ. ಓಕೆ, ಭಾಳ ಮರುದಿವ್ಸನೂ ಇಲ್ಲ, ವೋಟಿಂಗ್ ಹಾಕಿ ಹೊರಗೆ ಬಂದ ಮೇಲೆ ಅಲ್ಲಿ ಏನು ಅದನ್ನು ವೋಟ್ ನೋಡಲಿಕ್ಕೆ ನಮ್ಮ ಪಕ್ಷದಿಂದ ಒಬ್ಬರು ಏಜೆಂಟ್ ಇರ್ತಾರಲ್ಲ, ಅವರು ಪಕ್ಷದ ಹೈಕಮಾಂಡ್ಗೆ ಹೇಳಿದ್ರೆ ಒಂದು ತಾಸಿನಲ್ಲೇ ಉಚ್ಚಾಟನೆ ಮಾಡಿದ ಉದಾಹರಣೆ ನಮ್ಮ ಪಕ್ಷದಲ್ಲಿದೆ. ಆದರೆ 1.5 ವರ್ಷ ಯಾಕೆ ಹಾಕಲಿಲ್ಲ ಅನ್ನೋದು ಪ್ರಶ್ನೆ ಇದೆ. ಅವರು ಯಾರ ಬೆಂಬಲಿಗರಿದ್ದರು? ಈಗ ಅವ್ರನ್ನೆಲ್ಲ ಪಾರ್ಟಿ ಕರ್ಕೊಬಂದಿದ್ದು ವಿಜೇಂದ್ರ ಅವರ ಕೂಡ ಪಾರ್ಟಿ ಕರ್ಕೊಬಂದಿದ್ದು. ಅವರು ಯಾರ ಬೆಂಬಲಿಗರಿದ್ದರು, ಯಾಕೆ ಉಚ್ಚಾಟನೆ ಆಗಲಿಲ್ಲ? ಇದು ಕಾರ್ಯಕರ್ತರು ಹೇಳಬೇಕಷ್ಟೇ. ಕಾರ್ಯಕರ್ತರಲ್ಲಿ ಗೊಂದಲ ಇದೆಯಾ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ನೋವಿದೆ. ನೋವಿದೆ. ಯಾವ ರೀತಿ ನೋವಿದೆ ಟೋಟಲ್ ಆಗಿ? ಪಕ್ಷ ನಮ್ಮ ಪಕ್ಷ ಹಿಂಗ್ಯಾಕಾಯ್ತು, ಒಂದು ಹಿಂದುತ್ವ ಇಲ್ಲ, ಭ್ರಷ್ಟಾಚಾರ ಅಂತೂ ತಾಂಡವಾಡಿಬಿಡ್ತು, ಪಕ್ಷದ ಕಾರ್ಯಕರ್ತರಿಗೆ ಗೌರವ ಇಲ್ಲ, ಅವರಿಗೆ ಪಕ್ಷದ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡು, ನಿಗಮ ಮಂಡಳಿ ಆಗಾಗ ತಮ್ಮ ಚೇಲಾಗಳಿಗೆ ಕೊಟ್ಟರು. ಮೂಲ BJP ಕಾರ್ಯಕರ್ತರು ಪಕ್ಷಕ್ಕೆ ದುಡಿದಂಥ ಅನೇಕ ಕಾರ್ಯಕರ್ತರಿಗೆ ಒಂದು ನಿಗಮದ ಒಂದು ಸದಸ್ಯರು ಮಾಡಲಿಲ್ಲ. ಇದು ನೋವು ಇದ್ದೇ ಇದೆ ಕಾರ್ಯಕರ್ತರಲ್ಲಿ. ಯತ್ನಾಳ್ ಅವ್ರಿಗೆ ಏನು ನೋವಿರೋದು? ಯತ್ನಾಳ್ಗೆ ಏನು ನೋವಿರೋಂಥದ್ದು ಪಕ್ಷ ಸಂಬಂಧಪಟ್ಟಂತೆ? ಯತ್ನಾಳ್ ಅವರಿಗೆ ಇರೋದು ಇಂಥ ಭ್ರಷ್ಟ ವ್ಯವಸ್ಥೆ, ಹಿಂದುತ್ವ ಪರವಾಗಿ ಕೆಲಸ ಮಾಡಲಾರ್ದು, ಇದು ನೋವಿದೆ. ಈಗ ಹಿಂದುತ್ವ ಪರ್ವ ಕೆಲಸ ಆಗ್ತಾ ಇಲ್ಲ ರಾಜ್ಯ ಬಿಜೆಪಿ. ಅವಾಗ ಆಗಿಲ್ಲಲ್ರಿ, ಹಿಂದಿನ ಸರ್ಕಾರದಲ್ಲಿ ಏನಾಯಿತು? KG ಹಳ್ಳಿ DG ಹಳ್ಳಿಯಲ್ಲಿ ಏನಾಯಿತು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಯಿತು? ಏನು ಕ್ರಮ ತೊಗೊಂಡ್ರಿ? ಬರೀ ಕಠಿಣ ಕ್ರಮ ಅಂತ ಹೇಳಿದ್ರಿ. ನಾನು ಒಬ್ಬ ಕಾರ್ಯಕರ್ತ ಆಗಿ ನನಗೂ ಹಿಂದೂಗಳ ಮೇಲೆ ಹತ್ಯೆ ಆದವು, ನೀವೇನು ಕ್ರಮ ತೊಗೊಂಡ್ರಿ? ಅದು ನಮ್ಮ ನೋವಿದೆ. ಆ ನೋವೇ ಕಾರ್ಯಕರ್ತರಿಗಿದೆ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.